ಅನಂತಗುಣಪೂರ್ಣತ್ವಾದಗಮ್ಯಾಯ ಸುರೈರಪಿ ಸರ್ವತಃ ಪರಮಾಯತೆ ಪಾವನಾಯ ನಮೋ ನಮಃ. ಯಾವುದಾಯ್ತು ಈಗ? ದೇವರು ಎಂಥವನು ಹೇಳಬೇಕೀಗ. ನಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಶ್ಚಿತ್ ನವಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇಪಿ ದೇಹೇ. ನಜಾಯತೆ ಮ್ರಿಯತೆ ವಾ ವಿಪಶ್ಚಿತ್. ಇವತ್ತೆಂದೂ ಜೀವನಿಗೆ ಜನ್ಮ ಮರಣಗಳಿಲ್ಲ, ಪರಮಾತ್ಮನಿಗೆ ಜನ್ಮ ಮರಣಗಳಿಲ್ಲ. ನಾಯಂ ಕುತಶ್ಚಿತ್ ಬಭೂವ ಕಶ್ಚಿತ್, ಹಿಂದಿರಲಿಲ್ಲ ಅಂತಿಲ್ಲ, ಆಮೇಲೆ ಹೊಸ್ದಾಗಿ ಬಂದ ಅಂತಿಲ್ಲ. ಅಜಃ ಹುಟ್ಟದೇ ಇರೋನು, ಜೀವನಿಗೂ ಹುಟ್ಟಿಲ್ಲ, ಪರಮಾತ್ಮನಿಗೂ ಹುಟ್ಟಿಲ್ಲ. ಜೀವನಿಗೆ ಸ್ವರೂಪತಃ ಹುಟ್ಟಿಲ್ಲ, ಪರಮಾತ್ಮನಿಗೆ ದೇಹತ ಕೂಡ ಇಲ್ಲ. ನಿತ್ಯ ಶಾಶ್ವತಃ, ನಿತ್ಯ ಶಾಶ್ವತಃ. ನಿತ್ಯ ಅಂದರೆ ಈ ರೀತಿ ನಿತ್ಯ ಪರಮಾತ್ಮ. ನಿತ್ಯ ನಿತ್ಯ ನಾವು ಸೇರಿಸ್ಕೋಬೇಕಲ್ಲಿ. ಬರೀ ನಿತ್ಯ ಜೀವನ ತೊಗೊಂಡಾಗ ನಿತ್ಯ, ದೇವರಿಗೆ ತೊಗೊಂಡಾಗ ನಿತ್ಯೋ ನಿತ್ಯಾನಂ ಸೇರಿಸ್ಕೋಬೇಕಲ್ಲಿ. ಶಾಶ್ವತೋಯಂ ಪುರಾಣ, ಪರಮಾತ್ಮ ಯಾರೀಗ ಶಾಶ್ವತನಾಗಿದ್ದಾನೆ. ಶಾಶ್ವತ ಅಂದ್ರೇನು? ವಿಕಾರರಹಿತ, ಶಾಶ್ವತ ಏಕಪ್ರಕಾರ. ಏರು ಇಳಿತಗಳು ಕೂಡ ಇಲ್ಲ, ಏರಿಳಿತನೂ ಪರಮಾತ್ಮನಲ್ಲಿ ಇಲ್ಲ. ಆದ್ದರಿಂದ ಮಹಾಲಕ್ಷ್ಮಿಗೆ ಏನಿದೆ? ಉತ್ಸಾಹ ಜಾಸ್ತಿ ಆಗುತ್ತೆ ಪರಮಾತ್ಮ ಗುಣ ನೋಡ್ತಾ ಹೋದಂತೆ. ಅದು ಹೇಳಿದ ಬಗೆ ಬಗೆಯ ನೂತನವ ಕಾಣುತ್ತ, ದೇವರಿಗೆ ಅದಿಲ್ಲ. ಪುರಾಣ ನಹನ್ಯತೆ ಹನ್ಯಮಾನೇಪಿ ದೇಹೆ. ಜೀವ ದೇಹದಲ್ಲಿದ್ದಾನೆ, ದೇಹಕ್ಕೆ ಹೊಡೆದು ಹಾಕಿದ್ರು ಜೀವನಿಗೇನು ಹಾಗೇ ಇಲ್ಲ. ನಹನ್ಯತೆ ಹನ್ಯಮಾನೇಪಿ ದೇಹೆ. ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ. ದೇವರಿಗೆ ಸತ್ಯ ಎಷ್ಟು ಪ್ರಯತ್ನ ಪಟ್ಟರು ಇವರೆಲ್ಲ ಕೂಡ ಏನಾರಾಯ್ತಾ? ಆಗಲೇ ಇಲ್ಲ. ದೇಹೋತ್ಪತ್ತಿ ವಿನಾಶಾಖ್ಯವು ಜ್ಞಾನಿನೋಪ್ಯುತ ಉದ್ಭವಾ ಭವವು ನ ಕುತಶ್ಚಿದ್ಯತೋ ವಿಷ್ಣು ಜಾಯತೆ ಅತಸ್ತದೀಕ್ಷಣಾತ್ ಭಾವಾಭಾವೋ ನ ವಿದುಷೋ ಯಸ್ಮಾತ್ ಜೀವೋ ನ ಕಶ್ಚನ ಜಾಯತೆ ಮ್ರಿಯತೆ ವಾಪಿ ಸ್ವರೂಪೇಣ ಕಥಂಚನ ಅಜೋ ನಿತ್ಯವಿಕಾರಶ್ಚ ಜೀವ ಪುರಮಣನ್ವಪಿ. ಪುರಮಣನ್ವಪಿ ಪುರಾಣ ಶಬ್ದಕ್ಕೆ ಅರ್ಥ ಅದು. ಪುರಂ ಅಂದರೆ ದೇಹ, ಅಣನ್ ಅಂದರೆ ದೇಹದಿಂದ ದೇಹ, ಒಂದೇ ಬಿಟ್ಟು ಇನ್ನೊಂದು ದೇಹಕ್ಕೆ ಹೊರಟ. ಇಷ್ಟೆಲ್ಲ ಆದರೂ ಕೂಡ ಜೀವ ನಿತ್ಯತ್ವ ಇದೆ. ಇವತ್ತು ಊರಲ್ಲಿ ನಾಳೆ ಊರಿಗೆ ಬಂದರು, ವ್ಯಕ್ತಿ ಬದಲಾದ ಇಲ್ಲ. ಸೊ ಪುರಾಣಿ ಅಣನ್ನಪಿ, ದೇಹದಿಂದ ದೇಹಕ್ಕೆ ಹೋದರೂ ಕೂಡ ಜೀವನದಲ್ಲಿ ಏನಿಲ್ಲ, ಅಂದರೆ ಏನಿಲ್ಲ. ಜೀವ ಅವನೇ, ದೇಹ ಬದಲಾಯಿತು. ದೇವರಿಗೆ ಅದೂ ಇಲ್ಲ. ಇದೆಲ್ಲ ಅನುಭವಕ್ಕೆ ಬರ್ತಾ ಇದೆ. ಪುರಮಣನ್ನಪಿ ಅಯಂ ಭಗವಾನ್ ಕುತೋಪಿ ನ ಬಭೂವ. ದೇವ್ರ ಪರ ಅರ್ಥ ಈಗ. ಯಸ್ಮಾತಃ ತದ್ವೇತ್ತಾಪಿ ಉಪಸ್ಥಿತ್ ನ ಜಾಯತೆ ನ ಮ್ರಿಯತೆ. ಯಾರು ದೇವರನ್ನು ಸರಿಯಾಗಿ ಸಾವಿಲ್ಲದವನು ಹುಟ್ಟೋದು ತಿಳ್ಕೊತಾನೋ ಅವನು ಹುಟ್ಟು ಸಾವುಗಳಿಲ್ಲದಂತೆ ಆಗಿಬಿಡತ್ತೆ, ಮುಕ್ತನಾಗ್ತಾನೆ ಅಂತ ಅರ್ಥ. ಪ್ರಹ್ಲಾದಕ್ಕೆ ಅದೇ ಗ್ಯಾರಂಟಿ. ನನ್ನ ಬಿಂಬ ಪರಮಾತ್ಮ ಒಳಗಡೆ ಇದ್ದಾನೆ, ಆತಗೇನಿಲ್ಲ. ಆತನ ಸಾಕ್ಷಾತ್ ನಮ್ಮ ಬಿಂಬ ನಮಗಿರೋದ್ರಿಂದ ದೇವರನ್ನು ಪೂರ್ತಿ ಅರ್ಥ ಮಾಡಿಕೊಂಡ್ರೆ ನಮಗೇನಾಗೋದಿಲ್ಲ, ಬರೋದೇ ಇಲ್ಲ. ಯಾಕೆ? ಬಿಂಬ ನಿತ್ಯತ್ವ ಜ್ಞಾನಿಗೆ ಏನು ಬರೋದಿಲ್ಲ? ಪ್ರತಿಬಿಂಬತ್ವ ಸ್ವರೂಪದಲ್ಲೇ ನಿತ್ಯತ್ವ ಇದೆ, ಸ್ವರೂಪದಲ್ಲಿದೆ, ಅವಾಗ ಆಗೋದಿಲ್ಲ. ಜ್ಞಾನಿಗೂ ಹೀಗಾಗಬೇಕಾದ್ರೆ ಕಶ್ಚಿತ್ ನ ಜಾಯತೆ ನ ಮ್ರಿಯತೆ ಯತಃ ಕಶ್ಚಿತ್ ಜೀವ ಸ್ವತೋ ನ ಬಭೂವ ದೇಹ ಸಂಬಂಧಾದ್ದಿ ಜಾಯತೆ. ಪೂರ್ತಿ ಸೃಷ್ಟಿ ಜೀವನಿಗಿಲ್ಲ, ದೇಹ ಸಂಬಂಧ ಸೃಷ್ಟಿ ಅವನಿಗಿದೆ. ಉಪಸ್ಥಿತಷ್ಟು ದೇಹ ಸಂಬಂಧ ಅಭಾವ ನ ಜಾಯತೆ ನ ಮ್ರಿಯತೆ ಚ. ದೇಹ ಬಂತು, ನಾವು ಹುಟ್ಟದೆ ಅಂದ್ಕೊಳ್ಳಿಲ್ಲ ಜ್ಞಾನಿ. ದೇಹ ಹೋಯಿತು, ಸತ್ತೆ ಅಂತ ಅಂದ್ಕೊಳ್ಳೋದಿಲ್ಲ. ಯಾಕೆ? ದೇಹ ತಾನು ಬೇರೆ ಅಂತ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಅದಕ್ಕೆ ಭರತರಾದರೆ ಹೊಡಿತೇನೆ ಅಂತ ಹೇಳಿ ಹೇಳ್ತೇನೆ. ನೀನೇನು ಹೊಡಿಯೋದು ನೀನೀಗ? ಹೊಡ್ಕೊಂಡು ನನಗೇನಾಗತ್ತೆ ಅಂತ ಹೇಳಿದ. ಸ್ವಲ್ಪ ಪಿಷ್ಟಪೇಶ ಹಿಟ್ಟು ರುಬ್ದಾಗ ಆಗುತ್ತಷ್ಟೇ, ಹೇಗೋ ಹೋಗುತ್ತೆ, ರುಬ್ಬಿದೆ ಅಷ್ಟೇ. ನೀನು ಏನು ಉಪಯೋಗ ಇಲ್ಲ, ನಿನ್ನಿಂದ ಸಾವು ಬರೋದಿಲ್ಲ ಅಂತ ಹೇಳಿದ. ಹಾಗೆ ಅರ್ಥ ಆಶ್ಚರ್ಯ ಆಯಿತು. ಕೇಳಿದ ಅದು ಹೇಗೆ ಅಂತ ಕೇಳಿದ. ಅದು ಕೂತರಾಗ ದೇವರಿಗೆ ಯಾವ ದೃಷ್ಟಿಯಿಂದಲೂ ನಾಶ ಇಲ್ಲ. ಜೀವನಿಗೆ ಈ ನಾಶ ಇದೆ, ದೇಹ ನಾಶ ಇದೆ. ವಾಸಾಂಸಿ ಜೀರ್ಣಾನಿ ವಿಹಾಯ, ಆ ಥರ ನಾಶ ಇದೆ ಹೊರತು ಸ್ವರೂಪತಃ ನಾಶ ಇಲ್ಲ. ಎಷ್ಟು ಕ್ಲಾರಿಫಿಕೇಷನ್ ಇದೆ, ಯೋಚನೆ ಮಾಡಬೇಕಿದ್ದೆಲ್ಲ. ಇದು ಗೀತಾ ಭಾಷ್ಯನೂ ಆಯಿತು, ಇದು ಭಾಷ್ಯನೂ ಆಯಿತು. ಈ ಮೂರನೇ ಇನ್ನೊಂದು ಗೀತಾ ಭಾಷ್ಯ ಇದ್ದಾಗೆ. ಯಾಕೆ? ಅದೇ ಪದಗಳೇ ಬರ್ತಿರೋದೆ. ಎಷ್ಟೋ ವಿಷಯ ಇಲ್ಲಿ ಹೇಳಿದ ಅರ್ಥ ಅಷ್ಟೇ, ಎರಡು ಕಡೆಯೂ ಹೇಳಿಲ್ಲ, ಇಲ್ಲಿ ಹೇಳ್ತಾರೆ. ಎಲ್ಲ ಸೇರಿಸ್ಕೋಬೇಕು. ಹಂತಾಚೇನ್ ಮನ್ಯತೆ ಹಂತುಂ ನ ಹತಶ್ಚೇನ್ ಮನ್ಯತೆ ಹತಂ ಉಭೌತೌ ನ ವಿಜಾನೀತಃ ನಾಯಂ ಮಂತಿ ನ ಹನ್ಯತೆ. ಎರಡನೇ ವಾಕ್ಯ ಪೂರ್ತಿ ಅದೇ, ಮೊದಲು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಗೊತ್ತಾಯ್ತಾ? ಏನಂ ಮನ್ಯತೆ ಹತಂ ಯಶ್ಚೈನಂ ಮನ್ಯತೆ ಹತಂ. ಗೊತ್ತಾಯ್ತಾ? ಯಾವನು ಕೊಲ್ತೇನೆ ಅಂತ ತಿಳ್ಕೊಂಡಿದ್ದಾನೆ ಅವನು, ಯಾವನು ಸತ್ತ ಅಂತ ತಿಳ್ಕೊಂಡು ಅವನು. ಉಭೌತೌನ ವಿಜಾನೀತ, ಇಬ್ಬರಿಗೂ ತಿಳುವಳಿಕೆ ಇಲ್ಲ. ಜೀವಶ್ಚಾಪಿ ಸ್ವತೋ ಮರಣಾಭಾವಾತ್ ಉಭೌತೌ ನ ಅವಜಾನೀತಃ. ಜೀವನಿಗೂ ಸ್ವತಃ ಮರಣ ಇಲ್ಲ, ಆದ್ದರಿಂದ ಒಬ್ಬನ್ನು ಕೊಂದು ಬಿಟ್ಟು ಇವನು ಕೊಂದೆ ಅಂತ ತಿಳ್ಕೊಂಡ್ರೆ ತಪ್ಪು. ಅವನ ದೇಹ ಕೊಂದೆ ಅಂತ ತಿಳ್ಕೊಬೇಕೆ ಹೊರತು ಏನು ಕೊಂದಿಲ್ಲ, ಅವನ್ನೇ ಕೊಂದೆ ಅಂತ ತಿಳ್ಕೊಂಡ್ರೆ ತಪ್ಪು. ಅದೇ ರೀತಿ ಸಾಯನು ಕೂಡ
ಇವನು ಸತ್ತ ಅಂತ ಹೊಡೆದ್ರೆ ಅದು ಸರಿಯಲ್ಲ. ಅವನು ಸತ್ತಿಲ್ಲ, ದೇಹ ಸತ್ತಿದೆ ಅಷ್ಟೇ. ಅಂದರೆ ಹೊಡೆದೆ ಅಂತ ತಿಳ್ಕೊಂಡವನು ತಪ್ಪು ತಿಳ್ಕೊಂಡಿದ್ದಾನೆ, ಗೊತ್ತಾಯ್ತು. ಇವನು ಹೋದ ಅಂತ ತಿಳ್ಕೊಂಡು ತಪ್ಪು ತಿಳ್ಕೊಂಡಿದ್ದಾನೆ. ಜೀವನಿಗೇನಿಲ್ಲ, ಸ್ವಭಾವತಃ ಸಾವಿಲ್ಲ, ಹುಟ್ಟೂ ಇಲ್ಲ. ಆಗ ದೇವರಂತವನು ಗೊತ್ತಾ, ಜೀವನ ಸ್ಥಿತಿನೇ ಹೀಗಿರಬೇಕಾದ್ರೆ ದೇವರು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಮ್ ತಮಕ್ರತು ಪಶ್ಯತಿ ವೀತ ಶೋಕೋ ಧಾತು ಪ್ರಸಾದಾತ್ ಮಹಿಮಾನಮಾತ್ಮನಃ. ಅಣೋರಣೀಯಾನ್ ನಮಗೆ ಒಂದು ಸಿಂಪಲ್ ಲಾಜಿಕ್ ಇದು. ಯಾವುದು ತುಂಬ ಚಿಕ್ಕದಾಗ್ತಾ ಹೋಗುತ್ತೋ ಅಂತ ಕಟ್ ಮಾಡ್ಲಿಕ್ಕಾಗೋದಿಲ್ಲ, ಕೊಲ್ಲೋದಕ್ಕಾಗೋದಿಲ್ಲ, ಗೊತ್ತಾಯ್ತಾ. ಡಿವೈಡ್ ಮಾಡೋಕ್ಕೆ ಬರೋದಿಲ್ಲ. ಚಾಕುವಿನಿಂದ ಒಂದು ಸ್ಟೇಜವರೆಗೆ ಕಟ್ ಮಾಡೋದು, ಅವಾಗ ಕಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲೂ ಕಟ್ ಮಾಡಿ ಕೈ ಕಟ್ಕೊಳ್ತಾರೆ, ಅದನ್ನು ಕಟ್ ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ. ಯಾಕೆ ಅದನ್ನು ಕೊಲ್ಲೋಷ್ಟು ಸೂಕ್ಷ್ಮ ಪದಾರ್ಥ ಬೇಕೀಗ. ಅದೇ ಸೂಕ್ಷ್ಮ, ಆದ್ದರಿಂದ ಅದು ಹೊಡೆದಾಗಲಷ್ಟು ಮಿಸ್ ಆಗ್ತಾನೆ ಇರುತ್ತದು, ಹೊಡೆಯೋಕ್ಕಾಗೋದೇ ಇಲ್ಲ. ದೇವರು ಇನ್ನೆಷ್ಟು ಸೂಕ್ಷ್ಮ, ಅದು ಅವ್ರಿಗಿಂತ ಸೂಕ್ಷ್ಮ. ಒಬ್ಬ ಜೀವನ ಸ್ಪೇಸಿನೊಳಗೆ ಅನಂತ ಜೀವನ ಪ್ಯಾಕ್ ಮಾಡ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಅನಂತರೊಳಗೆ ಒಳಗಿರ್ತಾನೆ ಮತ್ತೆ ಅವರೊಳಗೆ. ಆದ್ದರಿಂದ ಎಷ್ಟಾದ ಈಗ ಅಣೋರಣೀಯ. ಸೊ ಜೀವನಿಗೆ ನಾಶ ಇಲ್ಲ ಅಣುವಾಗಿರೋದ್ರಿಂದ ಅಂತ ಹೇಳೋದಾದರೆ, ಜೀವನಿಗಿಂತ ಪರಮ ಅಣುವಾಗಿರತಕ್ಕಂಥ ಪರಮಾತ್ಮ, ಅದಕ್ಕಿಂತ ಅಣು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನಿಗೆ ನಾಶ ಉಂಟಾ ಇಲ್ಲ, ಸೃಷ್ಟಿ ಉಂಟಾ ಇಲ್ಲ. ಮಹತೋ ಮಹೀಯಾನ್, ಹೋಗ್ಲಪ್ಪ ದೊಡ್ಡ ಪದಾರ್ಥ ಎತ್ತಿ ಹಾಕಿದ್ರೆ ಏನಾಗುತ್ತಾಗ ಅಪಚ್ಚ ಆಗಿಬಿಡುತ್ತೆ. ಅದಕ್ಕೂ ಇಲ್ಲ. ದೇವರು ಎಷ್ಟು ದೊಡ್ಡವನು ಅಂದ್ರೆ ಅದಕ್ಕೆ ದೊಡ್ಡವನೇ ಯಾರೂ ಇಲ್ಲ. ಅತಿ ದೊಡ್ಡವನು ಆದ್ದರಿಂದ ನಾಶ ಇಲ್ಲ, ಅತಿ ಚಿಕ್ಕವನಾದ್ದರಿಂದ ನಾಶ. ಜೀವನಿಗೆ ಒಂದೇ, ಅತಿ ಚಿಕ್ಕವನಾದ್ದರಿಂದ ನಾಶ ಇಲ್ಲ ಅಷ್ಟೇ, ದೊಡ್ಡವನಾಗಿದ್ದ ಕಾರಣ. ದೇವರಿಗೆ ಎರಡೂ ಇರೋದ್ರಿಂದ ಏನಾಗಲಿಲ್ಲ, ನಿತ್ಯೋ ನಿತ್ಯಾನ, ಅಣುವಾಗಿಯೂ ನಿತ್ಯ, ಮಹತ್ತಾಗಿಯೂ ನಿತ್ಯ. ಆದ್ದರಿಂದ ಎರಡರ್ಥದಲ್ಲಿ ದೇವರೇನಾಗ್ತಾನೆ, ಅಣುವಿಗಿಂತ ಅಣು ಆಗ್ತಾನೆ. ಅಣುವಿಗಿಂತ ಅಣು, ಅಣೋರಣೀಯ. ನೀವು ಬರುತ್ತೀಗ ಇದು ಕುಂಭಕರ್ಣ ದೊಡ್ಡ ದೇಹ ಬೆಳೆಸ್ಬಿಟ್ಟು, ಸಿಕ್ಕಾಪಟ್ಟೆ ದೊಡ್ಡ ದೇಹ ಬೆಳೆಸ್ಬಿಟ್ಟಿದ್ದಾನೆ, ಹೊಡಿಬೇಕು ಅಂಥೇಳಿ ಹೊಡಿತಾನೆ. ಅವಾಗ ಎರಡು ಮಧ್ಯೆ ಬೆರಳು ಮಧ್ಯೆ ಎದ್ದು ಬಿಡ್ತಾರೆ, ಎರಡು ಬೆರಳು ಮಧ್ಯೆ. ಅದು ಅವ್ರು ದೊಡ್ಡವರಾಗಿದ್ದ ಪ್ರಾಬ್ಲಮ್ ಆಯ್ತು. ಈಗ ಕೆಲವು ಚಿಕ್ಕವರಾಗಿದ್ದ ಪ್ರಾಬ್ಲಮ್, ದೊಡ್ಡವರಾಗಿದ್ದ ಪ್ರಾಬ್ಲಮ್ ಎಲ್ಲ. ಆಮೇಲೆ ಖುಷಿ ಆಯಿತು ಅವ್ರಿಗೆ, ಬೇರೆ ಕತ್ತೋದು ಒಳಗೆ ನುಂಗಿ ಬಿಡ್ತಿದ್ದ, ಕಿವಿಯಿಂದ ಹೊರಗೆ ಬರೋದು, ಮೂಗಿನಿಂದ ಹೊರಗೆ ಬರೋದು, ರೋಗಕ್ಕೂ ಹೊರಗೆ ಬರ್ತಿದ್ದಂತೆ. ಅವ್ರು ಯಾರು ತಿನ್ನಾಗೆಲ್ಲೋ ನುಂಗಿ ಬಿಟ್ಟರೆ ವಾಪಸ್ ಅವ್ರಿಗೆ ಆಟ ಆಗೋದು. ಮೊದಲು ಭಯ ಆಗಿತ್ತು, ಆಮೇಲೆ ಏನಾಯ್ತು ಅವರಿಗೆ, ನನ್ನ ನುಗ್ಲಿ ಅಲ್ಲಿ ಜಂಪ್ ಮಾಡ್ತೀನಿ ಅಂತೇಳಿ ಕಾಯ್ತಾ ಕೊಡೋದು ಮಾಡ್ಬಿಟ್ಟು. ಇದು ತಮಾಷೆ. ದೇವ್ರು ಹಾಗಲ್ಲ. ಏನು ಮಹತ್ತಾಗಿಯೂ ಇನ್ನೊಂದು ಮಹತ್ತಿಲ್ಲ, ಅಣುವಿಗೆ ಇನ್ನೊಂದು ಅಣು ಇಲ್ಲ, ಎರಡು ಏಕಕಾಲಕ್ಕೆ ಬೇರೆ ಇದ್ದಾನೆ, ಅದು ಬೇರೆ. ಜೀವನಿಗೆ ಎರಡೂ ಇಲ್ಲ, ಮಧ್ಯ ಪ್ರಮಾಣ ಬಂದು ಬರುತ್ತಷ್ಟೇ. ಆದರೆ ದೇವರಿಗೆ ಅದಿಲ್ಲ. ದೇವರಿಗೇನಿಲ್ಲ, ಈಗ ಸಾವಿಲ್ಲ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲ ತಿಳ್ಕೊಂಡು ಅದನ್ನ ಏನಂತ ಕರೀತೆ, ಅದು ಅನುಭವಕ್ಕೆ ಬರಬೇಕು. ಇದೆಲ್ಲ ಬಂದು ಗೊತ್ತೇ ಇಲ್ಲದ ವಿಷಯ ತಿಳ್ಕೊಂಡಾಗಾಯಿತು. ಆ ಸತ್ಯ ಅಂತ ಮನಸ್ಸು ಒಪ್ಕೊಂಡಾಗ ಏನಾಗುತ್ತೆ, ಅದು ಮನ್ನಣ ಆಯ್ತಾಗ, ನೋಡಿದಾಗ ದರ್ಶನ ಆಗುತ್ತೆ. 3 ಹಂತ ಬೇಕು. ಶ್ರವಣದ ಹಂತನೇ ಇಲ್ಲದೆ ಹೋದರೆ ಮುಳಿದ ಹಂತ ಬರೋದೇ, ಫಸ್ಟ್ ಫ್ಲೋರೇ ಇಲ್ಲ, ಥರ್ಡ್ ಫ್ಲೋರ್ ಎಲ್ಲಿ ಬರೋದೇ ಇಲ್ಲ. ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ಹಾಗಾಗತ್ತಾಗ. ಜೀವಶ್ಚಾಪಿ ಸತೋ ವರ್ಣಾಭಾವ ತಮಕ್ರತು, ಇದೆಲ್ಲ ಅಣೋರಣೀಯನ್ ಯಾಕೆ ಹೇಳಿದ್ರು ಅಂತ ಗೊತ್ತಾಗಬೇಕು. ಇದೆಲ್ಲ ಓದಬೇಕಾಗ ದೇವ್ರ ಬಗ್ಗೆ ಅಷ್ಟೆಲ್ಲ ಹೊಡಬೇಕಾಗಿದ್ದೆ. ಹೌದು, ಜೀವನ ಸಾವಿಲ್ಲ ಅಂತ ಕಾರಣ ಕೊಟ್ಟ ಮೇಲೆ ದೇವರು ನಿತ್ಯವೂ ನಿತ್ಯಾನಾಗಬೇಕಾದ್ರೆ ಅಣೋರಣೀಯನಾಗಲೇಬೇಕಾಗ. ಒಂದು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಬರುತ್ತೆ. ಆತ್ಮಾಶ್ಯ ಜಂತೋ ನಿಹಿತೋ ಗುಹಾಯಾಮ್. ಆದರೆ ಈತ ಜೀವನ ಸ್ವಾಮಿ ಎಲ್ಲಿದ್ದಾನು ಗೊತ್ತಾ, ಗುಹಾಯಾಮ್, ಹೃದಯ ಗುಹೆಯಲ್ಲಿ ಪರಮಾತ್ಮ. ಎಲ್ಲೋ ಕೂತಿಲ್ಲ, ಆಫೀಸಲ್ಲಿ ಎಲ್ಲಿ ಕೂತಿರ್ತಾನೆ ಆಫೀಸರು, ಚೇಂಬರ್ ಕೂತಿರ್ತಾರೆ. ತಮ್ಮ ದೊಡ್ಡ ಚೇಂಬರ್ ಯಾವುದು ಅಂದರೆ ಇನ್ನೊಬ್ಬರಿಗೆ ಎಂಟ್ರಿ ಇಲ್ಲ ಅದರಲ್ಲಿ. ಅವನಷ್ಟೇ ಜಾಗದಲ್ಲಿ, ಬೇರೆಯವರು ಕೂಡ ಆಗಿಲ್ಲ. ಕೂಡೋದೇ ಅಪರಾಧ ಇಲ್ಲ ಹೋದರೆ. ತಮ್ಮ ಅಕೃತ ಹಿತೋ ಗುಹಾಯಾಮ್ ನಿಹಿತ, ನಿತರಾಂ ಹಿತ. ಎರಡರ್ಥ ಅದಕ್ಕೆ. ನಿಹಿತ ಒಳಗಿದ್ದಾನೆ ಅಂತ ಒಂದರ್ಥ ಅಷ್ಟೇ, ನೀವು ಒಳಗಿದ್ದಾನೆ ಅಷ್ಟೇ ಅಲ್ಲ. ನಿತರಾಂ ಹಿತಃ ವರ್ತತೆ, ನಮಗೆ ಅನುಕೂಲ ಮಾಡ್ಕೊಂಡಿದ್ದಾನೆ ಹೊರತು ಏನು ಮಾಡ್ಕೊಂಡಿಲ್ಲ, ಅನುಕೂಲ ಮಾಡ್ತಾರೆ. ಸದಾಕಾಲ ನಮಗೆ ಹಿತೈಷಿಯಾಗಿದ್ದಾನೆ ಪರಮಾತ್ಮ. ಈ ಜ್ಞಾನ ಇದ್ದು ಬಿಟ್ಟರೆ ಕೆಲವು ಇರೋರು ಆಫೀಸರ್ಸ್ ಹಿತೈಷಿ ಆಗಬೇಕು ಅಂತ ಏನಿಲ್ಲ, ಸುಮ್ಮನೆ ಬೈಯೋರು ಇರ್ತಾರೆ. ಆದರೆ ದೇವ್ರು ಹಾಗಲ್ಲ, ಬರೀ ಹಿತೈಷಿ. ಆದ್ದರಿಂದ ನಿತರಾಂ ಹಿತಃ ನಿಹಿತಃ ಎರಡೂ ಆಗಿದ್ದಾನೆ. ತಮ್ಮ ಅಕ್ರತು ಪಶ್ಯತಿ ವೀತಶೋಕ ಧಾತು ಪ್ರಸಾದಾತ್ ಮಹಿಮಾನಮಾತ್ಮನಃ. ಅವ್ನು ನೋಡ್ಬೇಕಾದ್ರೆ ಎಲ್ರಿಗೂ ಸಾಧ್ಯ ಇಲ್ಲ ಅಂತ ಕಾರಣ ಹೇಳ್ತಾರೆ. ನಾಳೆ ಅದೆಲ್ಲ ಈಗೆಲ್ಲ ದೇವ್ರಿಗೆ ಹ್ಯಾಕೆ ಕಾಣಬೇಕು ಎಂಬುದು ಮುಂದಿನ ಪ್ರಶ್ನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋ ತ್ವಮಹಂ ತೇನ ಶ್ರೀಯತಾಂ ಕಮಲಾಲಯಃ.